ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಯುದ್ಧದ ಎಫೆಕ್ಟ್ನಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ನಾಡಿನ ಜನತೆಗೆ ಬಿಗ್ ಸಂದೇಶವೊಂದನ್ನು ನೀಡಿದ್ದಾರೆ. 1 ವರ್ಷ ಚಿನ್ನ ಖರೀದಿಗೆ ಬ್ರೇಕ್, ಮದುವೆಗಳನ್ನ ಮುಂದೂಡಿ. ಹೌದು ವೀಕ್ಷಕರೇ, ಸ್ವತಃ ಮೋದಿಯವರೇ ಹೇಳಿರುವ ಈ ಹೇಳಿಕೆ ಈಗ ಆತಂಕಕ್ಕೆ ಕಾರಣವಾಗಿದೆ. ಯುದ್ಧದ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಹೇಗೆ ಪ್ರಭಾವವನ್ನು ಬೀರಲಿದೆ ಅನ್ನೋದಕ್ಕೆ ನರೇಂದ್ರ ಮೋದಿಯವರು ಹೇಳಿರುವಂತಹ ಈ ಹೇಳಿಕೆಯೇ ಸಾಕ್ಷಿ. ಎಸ್, ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದ ಜನತೆಗೆ ಎಚ್ಚರಿಕೆಯ ಕರೆಯೊಂದನ್ನು ನೀಡಿದ್ದಾರೆ. ಪೆಟ್ರೋಲ್ ಕಡಿಮೆ ಬಳಸಿ, 1 ವರ್ಷ ಚಿನ್ನವನ್ನ ಕೊಳ್ಳಬೇಡಿ, ಮದುವೆಗಳನ್ನ ಮುಂದೂಡಿ ಅಂತ ಸ್ವತಃ ಮೋದಿಯವರೇ ಹೇಳಿದ್ದಾರೆ. ಪ್ರಧಾನಮಂತ್ರಿಯವರೇ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ದೇಶದ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ. ಈ ರೀತಿ ಹೇಳ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿಯವರ ಮಾತಿನ ಅರ್ಥವೇನು? ಮೇ 15ರ ಒಳಗೆ ಡೀಸೆಲ್ ಹಾಗೂ ಪೆಟ್ರೋಲ್ ದರ ಏರಿಕೆ ಆಗುತ್ತಾ? ಮೋದಿಯವರ ಈ ಕಡಿಮೆ ವೆಚ್ಚದ ಮಂತ್ರದ ಹಿಂದಿರುವ ರಹಸ್ಯದ ಕತೆ ಏನು ಅನ್ನೋದನ್ನ ಎಲ್ಲವೂ ಗೊತ್ತಾಗಬೇಕು ಅಂದ್ರೆ ಈ ರೋಚಕ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದೇನು? ತೆಲಂಗಾಣದ ಸಿಕಂದ್ರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿದ ಮೋದಿಯವರು ದೇಶದ ಜನರ ಮುಂದೆ ಕೆಲವು ಕಠಿಣ ಸತ್ಯಗಳನ್ನು ಮುಂದಿಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ತೈಲ ಮಾರುಕಟ್ಟೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಕಚ್ಚಾ ತೈಲಗಳ ಬೆಲೆ ಏರಿಕೆ ಬರೋಬ್ಬರಿ $70ನಿಂದ $120 ಆಗಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲಗಳ ಬೆಲೆ ಡಬಲ್ ಆಗಿದೆ. ಭಾರತ ತನ್ನ ಪೆಟ್ರೋಲಿಯಂ ಅಗತ್ಯದ 80% ಭಾಗವನ್ನ ಆಮದು ಮಾಡಿಕೊಳ್ತಾ ಇದೆ. ಹೀಗಿದ್ದಾಗ ದೇಶದ ಹಿತದೃಷ್ಟಿಯಿಂದ ವಿದೇಶಿ ವಿನಿಮಯಗಳನ್ನ ಉಳಿಸಿಕೊಳ್ಳೋದು ಅತ್ಯಂತ ಮುಖ್ಯವಾಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಾವು ಜಾಗರೂಕತೆಯಿಂದ ಬಳಸುವ ಸಂದರ್ಭ ಈಗ ಸೃಷ್ಟಿಯಾಗಿದೆ. ಇದು ಕೇವಲ ಹಣ ಉಳಿಸೋದಲ್ಲ, ಇದು ದೇಶ ಪ್ರೇಮ ಅಂತ ಮೋದಿಯವರೇ ಕರೆ ನೀಡಿದ್ದಾರೆ. ಬೆಲೆ ಏರಿಕೆಯ ಆಘಾತವನ್ನ ಫೇಸ್ ಮಾಡೋದಕ್ಕೆ ಮೋದಿಯವರು ದೇಶದ ಜನರಿಗಾಗಿ ನೀಡಿರುವ ಸಲಹೆಗಳನ್ನ ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಆದರೆ ಈ ಯುಗದಲ್ಲಿ ಜನರಿಗೋಸ್ಕರ ಅಂದ್ರೆ ಜನರ ಹಿತದೃಷ್ಟಿಯನ್ನ ಕಾಪಾಡುವಲ್ಲಿ ಇದು ಮಹತ್ವದ ಪಾತ್ರವನ್ನ ವಹಿಸಿದೆ. ಈ ಹಿಂದೆ ಕೊರೋನಾ ಬಂದಾಗ ಇಡೀ ದೇಶವೇ ನಲುಗಿ ಹೋಗಿತ್ತು. ಜೊತೆಗೆ ಆಪ್ಷನ್ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ವಿ ಅಲ್ವಾ? ಸೊ ಅದೇ ರೀತಿ ಪದ್ಧತಿ ಮತ್ತೆ ಶುರು ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆನ್ಲೈನ್ ಸಭೆಗಳು, ವರ್ಚುವಲ್ ಮೀಟಿಂಗ್ಗಳ ಮೂಲಕ ಇಂಧನ ಬಳಕೆಗಳನ್ನ ಕಡಿತಗೊಳಿಸಬೇಕು ಅನ್ನೋದು ಸರ್ಕಾರದ ಪ್ಲಾನ್ ಆಗಿದೆ. ಇಷ್ಟೇ ಅಲ್ಲ, ನಾವು ಎಲ್ಲರೂ ಕೂಡ ಆಫೀಸ್ಗೆ ಹೋಗೋದಕ್ಕೆ ಸ್ವಂತ ಕಾರು, ಸ್ವಂತ ಬೈಕ್ಗಳನ್ನ ಬಳಸ್ತಾ ಇದ್ವಿ. ಈಗ ಅದನ್ನೆಲ್ಲ ತ್ಯಜಿಸಿ ಸಾರಿಗೆಗಳನ್ನ ಬಳಸಿ ಅಂತ ತಿಳಿಸಿದ್ದಾರೆ. ಖಾಸಗಿ ವಾಹನಗಳನ್ನೇ ಬಳಸಬೇಕು ಅಂದ್ರೆ ಕಾರ್ ಪೋಲಿಂಗ್ ಅನ್ನ ಬಳಸಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಸಿದ್ರೆ ಇನ್ನೂ ಕೂಡ ಉತ್ತಮ ಅನ್ನುವ ರೀತಿಯಲ್ಲಿ ಮೋದಿಯವರು ಹೇಳಿದ್ದಾರೆ. 1 ವರ್ಷ ಚಿನ್ನ ಖರೀದಿಸಬೇಡಿ, ವಿದೇಶಿ ಪ್ರವಾಸ, ಮದುವೆ ಸಮಾರಂಭಗಳಿಗೆ ಬ್ರೇಕ್ ಹಾಕಿ. ಮೋದಿಯವರ ಈ ಭಾಷಣದ ಅತ್ಯಂತ ಹೈಲೈಟ್ ವಿಚಾರ ಅಂದ್ರೆ ಅದು ಚಿನ್ನದ ವಿಚಾರ. ಅಂದ್ರೆ ಮೋದಿಯವರು ಹೇಳಿರೋ 1 ವರ್ಷ ಅನಗತ್ಯ ಚಿನ್ನ ಖರೀದಿಯನ್ನ ನಿಲ್ಲಿಸಿ. ಯಾಕೆಂತಂದ್ರೆ ಭಾರತೀಯರು ಚಿನ್ನದ ಮೇಲೆ ಅಪಾರವಾದಂತಹ ಮೋಹವನ್ನ ಹೊಂದಿದ್ದಾರೆ. ಈಗ ಹೆಚ್ಚುತ್ತಿರುವ ಡಾಲರ್ ಬೆಲೆ ದೇಶಕ್ಕೆ ಹೆಚ್ಚಿನ ಹೊರೆ ಆಗ್ತಾ ಇದೆ. ಈ ಕಾಳಜಿಯಿಂದ ಮೋದಿಯವರು ಮದುವೆ ಮತ್ತು ಸಮಾರಂಭಗಳಿಗೆ ಚಿನ್ನ ಕೊಂಡುಕೊಳ್ಳುವ ಸಾವಿರಾರು ರೂಪಾಯಿ ಹಣವನ್ನ ಉಳಿಸಿ ಈ ರೀತಿ ಹೇಳುವ ಮುಖಾಂತರ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಒಂದು ನಿರ್ಧಾರವನ್ನ ಜನರ ಮುಂದೆ ಇಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಪ್ರಮುಖ 3 ತೈಲಗಳಾದ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಇವು ಭಾರಿ ನಷ್ಟವನ್ನ ಅನುಭವಿಸ್ತಾ ಇದ್ದಾವೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಕಚ್ಚಾ ತೈಲಗಳ ಬೆಲೆ ಏರಿಕೆಯಾದ್ರೂ ಕೂಡ ಭಾರತದಲ್ಲಿ ಕಳೆದ 4 ವರ್ಷಗಳಿಂದ ಪೆಟ್ರೋಲ್ ಬೆಲೆ ಗಣನೀಯವಾಗಿ ಹೆಚ್ಚಳ ಮಾಡಿಲ್ಲ. ಅದರಿಂದಾಗಿ ಈ ಕಚ್ಚಾ ತೈಲಗಳ ಕಂಪನಿಗಳಿಗೆ ದಿನಕ್ಕೆ 1,600ರಿಂದ 1,700 ಕೋಟಿ ರೂಪಾಯಿಯ ನಷ್ಟ ಆಗ್ತಾ ಇರೋದು ತಿಳಿದು ಬಂದಿದೆ. ಸರ್ಕಾರದಿಂದ ಬಂದ ಮಾಹಿತಿಗಳ ಪ್ರಕಾರ ಮೇ 15ರೊಳಗೆ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 4ರಿಂದ 5 ರೂಪಾಯಿಗಳ ಏರಿಕೆಯಾಗುವುದು ಬಹುತೇಕವಾಗಿ ಖಚಿತವಾಗಿದೆ. ಇಷ್ಟೇ ಶಾಕ್ ಅಲ್ಲ, ಇನ್ನೊಂದು ಶಾಕ್ ಕೂಡ ಭಾರತೀಯರಿಗೆ ಕಾದಿದೆ. ಹೌದು, ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ ಮತ್ತಷ್ಟು ಏರಿಕೆ ಆಗಬಹುದು. ಅಂದ್ರೆ 50 ರೂಪಾಯಿ ಹೆಚ್ಚಾಗಬಹುದು ಅಂತ ಕೂಡ ತಿಳಿದು ಬಂದಿದೆ. ಈ ರೀತಿಯಾದಂತಹ ಹೊರೆಗಳನ್ನ ತಪ್ಪಿಸೋಕೆ ಮೋದಿಯವರು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಮಿತವ್ಯಯಗಳ ಕರೆಯನ್ನ ನೀಡಿದ್ದಾರೆ. ಚಿನ್ನ ಮತ್ತು ಕಚ್ಚಾ ತೈಲಗಳ ಬೆಲೆಗಳಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಲೆ ಏರಿಕೆಗಳು ಆಗುತ್ತೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.